ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ಬ್ ಆಗಿದ್ದೀನಿ. ಹಾಗೆ ಇವತ್ತು ಒಂದಿನನೇ ವ್ಲಾಗ್ನ ಮಾಡೋದಿದ್ರೆ ಮಾಡಬೇಕು. ಆ್ಯಕ್ಚುಲಿ ಇವತ್ತು ಸಂಡೇ, ನಾಳೆಯಿಂದ ನಾನು ಮತ್ತೆ ಆಫೀಸ್ಗೆ ಹೋಗಬೇಕು ಆ್ಯಂಡ್ ಬ್ಯಾಕ್ ಟು ರೊಟೀನ್ ಮತ್ತು ವರ್ಕ್ ಮತ್ತು ಮನೆ ಬ್ಯುಸಿನಲ್ಲಿ ನಾನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇವತ್ತು ಒಂದಿನ ಅದನ್ನ ವ್ಲಾಗ್ನ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಸಂಡೇ ಆಗಿರೋದ್ರಿಂದ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮನೆಯಲ್ಲೂ ನಾನ್ ವೆಜ್ ಇದ್ದೇ ಇರುತ್ತಲ್ವ. ಸೊ ಅದೇ ರೀತಿ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿನೇ ಇದ್ದೆ. ಸೊ ಇವಾಗ ಅದರಿಂದ ಮಧ್ಯಾಹ್ನ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಸೊ ಬನ್ನಿ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಶೇರ್ ಮಾಡ್ತೀನಿ. ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರ್ಬ್ ಆಗಿದೆ. ನಾನು ಇಲ್ಲಿ ಬಂದು ಜೋರಾಗಿ ಮಾತಾಡಲ್ಲ, ಯಾಕಂದರೆ ನಮ್ಮ ಎದುರುಗಡೆನೇ ಮನೆ ಇದೆ. ತೋರಿಸಿ ನಿಮಗೆ ನೋಡಿ, ನೀವೇ ನೋಡ್ತಿರ್ಬೋದು. ಸೊ ನಮ್ಮ ಕಿಚನ್ ಆಪೋಸಿಟೇ ಒಂದು ಮನೆ ಕಾಣಿಸ್ತಿದೆ. ಹಾಗೆ ನಮ್ಮ ಹಿಂದೆಗಡೆ ನನಗೆ ಡೋರಿಂದ ಸ್ಟ್ರೈಟಾಗಿ ನೋಡಿದ್ರೆ ಅಲ್ಲೂ ಒಂದು ಮನೆ ಕಾಣಿಸುತ್ತೆ. ಸೊ ಅದರಿಂದ ನಾನು ಸ್ವಲ್ಪ ಮೆತ್ತಿಗೆ ಮಾತಾಡಬೇಕು, ಅದರಿಂದ ನಾನು ಜಾಸ್ತಿ ವಾಯ್ಸ್ ಓವರೇ ಕೊಡೋದು. ಸೊ ನನಗಂತೂ ಎಲ್ಲ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವತ್ತಿನ ದಿನ ಫುಲ್ಲು ರೆಸ್ಟ್ ಡೇ ಅಂತ ಹೇಳ್ಬೋದು. ಹಾಗೆ ನೋಡೋಣ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ. ಸೊ ನನ್ನ ಹಸ್ಬೆಂಡ್ ಇವತ್ತು ಆಫೀಸ್ಗೆ ಹೋಗಿದ್ದಾರೆ. ಸೊ ಅದರಿಂದ ಇವತ್ತು ನಾನು ಕಂಪ್ಲೀಟ್ಲಿ ಫ್ರೀ. ಆ್ಯಂಡ್ ನಾನು ಒಬ್ಬಳೇ ಮನೇಲಿದ್ದರೆ ಏನು ಗೊತ್ತಾ, ಈ ರೀತಿ ಟಿ ವಿ ಏನೂ ಹಾಕಲ್ಲ ನಾನು. ನನಗೆ ಸ್ವಲ್ಪ ನಾಯ್ಸ್ ಅಲರ್ಜಿ. ಸೊ ಜಾಸ್ತಿ ಜನಗಳಿರೋ ಮಧ್ಯೆ ನಾನಿರಲ್ಲ. ಆ ರೀತಿ ನಾನು ಒಂಥರ ಒಬ್ಬಳೇ ಇರಬೇಕು, ನಿಶ್ಶಬ್ದದಿಂದ ಇರಬೇಕು, ಆ ರೀತಿ ಕ್ಯಾರೆಕ್ಟರ್ ನಂದು. ಹಂಗಂತ ನಾನು ಹೌದು, ನನ್ನ ಜನಗಳಿರೋ ಮಧ್ಯೆ ತುಂಬ ನಾಯ್ಸ್ ಇರೋ ಕಡೆ ಅಂದರೆ ಇರೋಕ್ಕೆ ಇಷ್ಟಪಡಲ್ಲ. ಬಟ್ ನನಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಯಾರ ಜೊತೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲ ಅಂತಂದರೆ ನಮ್ಮ ಅಣ್ಣ ಮಕ್ಕಳ ಜೊತೆಯಲ್ಲಿ ಮೇಯ್ನು, ನಮ್ಮ ಅಣ್ಣ ಮಕ್ಕಳ ಜೊತೆಯಲ್ಲಿ, ಹಾಗೆ ನನ್ನ ಪೇರೆಂಟ್ಸ್ ಜೊತೆಯಲ್ಲಿ ಮೇಯ್ನು, ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ, ನಮ್ಮ ಡ್ಯಾಡಿ ಇರಬೇಕು, ಆ ಜೊತೆಲಿ ನಮ್ಮ ಮಮ್ಮಿನೂ ಇರಬೇಕು. ನನಗೆ ಇಬ್ಬರು ಇಲ್ಲ ಅಂದರೆ ನಾನು ಆ ಪ್ಲೇಸಲ್ಲಿ ಇರೋಲ್ಲ. ಸಪೋಸ್ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮಪ್ಪ ಬ್ಯಾಂಗ್ಳೂರಲ್ಲಿರೋದು, ನಾನು ಒಬ್ಬಳೇ ಹೋಗು ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಹೋಗೋಲ್ಲ. ನಂಗೆ ನಮ್ಮ ಡ್ಯಾಡಿ ಇರಲೇಬೇಕು. ಆ್ಯಂಡ್ ನಮ್ಮಪ್ಪಗೂ ಅಷ್ಟೇ, ನಾನು ಬರ್ತಾಯಿದ್ದೀನಿ ಅಂದರೆ ನಮ್ಮಪ್ಪ ಊರಿಗೆ ಬರ್ತಾರೆ. ಆ ರೀತಿ ಒಂಥರ ಫುಲ್ಲು ಅಟ್ಯಾಚ್ಮೆಂಟ್ ನಮ್ಮ ಮಮ್ಮಿ ಡ್ಯಾಡಿಗೆ ನಾನು. ಇನ್ನು ಬಿಟ್ಟರೆ ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ನಮ್ಮ ಮಾಮಂದಿರು ಅವರೆಲ್ಲ ತುಂಬ ಏನು ಹೇಳ್ತಾರೆ, ಫುಲ್ಲು ಜೋಕ್ಸ್ ಮಾಡ್ತಾರೆ. ಆ್ಯಂಡ್ ನನಗಂತೂ ನಮ್ಮ ಹಳ್ಳಿ ಕಡೆ ಅಂದರೆ ನಮ್ಮಮ್ಮ ಅವ್ರ ಊರ ಕಡೆ ಹೋದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾಸನ ಭಾಷೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಯಾವಾಗಾದರೂ ಒಂದ್ಸಲ ಊರಿಗೆ ಹೋದರೆ, ಆ್ಯಂಡ್ ನಮ್ಮ ಆಂಟಿ ಸದ್ಯದಲ್ಲೇ ಈ ನೆಕ್ಸ್ಟ್ ವೀಕಲ್ಲಿ ಬರೋಕ್ಕಿದ್ದಾರೆ, ಅಂದರೆ ನಮ್ಮ ಮಮ್ಮಿ ತಂಗಿ ಅವ್ರು ಬಂದಾಗ ನಾನು ವೀಡಿಯೋ ಮಾಡ್ತೀನಿ. ಎಷ್ಟು ಕಾಮಿಡಿ ಮಾಡ್ತಾರೆ ಅಂದರೆ ಹೊಟ್ಟೆ ಎಲ್ಲ ನಾವು ಬಂದುಬಿಡ್ಬೇಕು, ಅಷ್ಟು ಕಾಮಿಡಿ ಮಾಡ್ತಾರೆ. ನಿಜವಾಗ್ಲೂ ನಾನು ಹೇಳ್ತಿರ್ತೀನಿ ಯಾವಾಗಲೂ, ಇವ್ರನ್ನೆಲ್ಲ ಯಾವುದಾದ್ರೂ ಒಂದು ಆ್ಯಕ್ಟಿಂಗೋ ಇಲ್ಲ ಒಂದು ಕಾಮಿಡಿ ಮಾಡೋದಕ್ಕೋ, ಸೀರಿಯಲ್ಗೋ ಇಲ್ಲ ಅಂತಂದರೆ ಮೂವಿಗೋ ಸೇರಿಸ್ಕೊಂಡ್ಬಿಟ್ಟಿದ್ರೆ ಅವ್ರು ಸ್ಕ್ರಿಪ್ಟ್ ಕೊಡೋದೇ ಬೇಡ, ಇವರೇ ಎಲ್ಲ ಹುಡುಕ್ಬಿಟ್ಟು ಕಾಮಿಡಿ ಮಾಡ್ತಾರೆ ಅನಿಸುತ್ತೆ. ಅಷ್ಟು ಕಾಮಿಡಿ ಮಾಡ್ತಾರೆ. ಆ್ಯಂಡ್ ನಮ್ಮ ಮಮ್ಮಿನೂ ಸ್ವಲ್ಪ ಹಂಗೇ. ಬಟ್ ನಮ್ಮ ಮಮ್ಮಿ ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಮಮ್ಮಿ ಸ್ವಲ್ಪ ಸೈಲೆಂಟ್ ಅನಿಸುತ್ತೆ. ನಮ್ಮಮ್ಮ ಅಷ್ಟೊಂದು ಕಾಮಿಡಿ ಅಲ್ಲ, ಗೊತ್ತಿರೋರ ಜೊತೆ ಮಾಡ್ತಾರೆ, ಗೊತ್ತಿಲ್ಲದೆ ಇರೋರ ಜೊತೆ ಮಾಡಲ್ಲ. ಬಟ್ ನಮ್ಮ ಆಂಟಿ ಹಂಗಲ್ಲ, ನಾನ್ ಸ್ಟಾಪ್ ಕಾಮಿಡಿ ಮಾಡ್ತಾರೆ. ಸೊ ಇದು ಈ ರೀತಿ ಹಿಂಗೆ ಸ್ವಲ್ಪ ಸೆಲೆಕ್ಟಿವ್ ಪರ್ಸನ್ಸ್ ಹತ್ರ ಮಾತ್ರ ನಾನು ಸ್ವಲ್ಪ ಕ್ಲೋಸ್ ಆಗಿರ್ತೀನಿ. ಇನ್ನು ಬಿಟ್ಟರೆ ನನ್ನ ಫ್ರೆಂಡು ಲೋಗಿ, ಅವಳ ಹತ್ರ ಅಂತೂ ನಾನು ಫುಲ್ ಡೇ ಕಂಪ್ಲೀಟ್ ಡೇ ಏನೇನಾಯಿತು, ಇದನ್ನೇ ತಿಂದೆ, ಇದನ್ನೇ ಅಡುಗೆ ಮಾಡಿದ್ದೆ, ನನ್ನ ಕಂಪ್ಲೀಟ್ ಡೇ ಸ್ಟೋರಿನ ಫುಲ್ಲು ಅವಳ ಹತ್ರ ಹೇಳಬೇಕಿತ್ತು. ಆ ರೀತಿ ಒಂಥರ ಮೈಂಡ್ ಫಿಕ್ಸ್ ಮಾಡ್ಕೊಂಬಿಟ್ಟು ಇವಾಗಲೂ ನಾವು ಕಾಲ್ ಮಾಡಿದ್ರೆ ನಾನೇನು ಮಾಡಿದ್ದೆ ಅನ್ನೋದನ್ನ ಅವಳೇ ಕೇಳಿಸ್ಕೋಬೇಕು ಹೊರತು ಅವಳೇನು ಮಾಡಿದ್ಲ ಅನ್ನೋದು ನಾನು ಕೇಳಿಸ್ಕೊಳ್ಳಲ್ಲ. ಆ ರೀತಿ ಕ್ಯಾರೆಕ್ಟರ್ ನಂದು. ಆ್ಯಂಡ್ ನಾನು ತುಂಬ ಅಟ್ಯಾಚ್ ಆಗಿಬಿಡ್ತೀನಲ್ಲ ಅವ್ರ ಹತ್ರ, ತುಂಬ ಮಾತಾಡ್ತೀನಿ ನಾನು ಸೈಲೆಂಟ್ ಅಲ್ವೇ ಅಲ್ಲ. ಆ್ಯಂಡ್ ತುಂಬ ಕ್ಲೋಸ್ ಇರೋರ ಜೊತೆ ಅಷ್ಟು ಮಾತಾಡಲ್ಲ. ಆ ರೀತಿ ನಾನು. ಬಟ್ ನೋಡಿದವ್ರಿಗೆ ನಾನು ತುಂಬ ಸೈಲೆಂಟ್ ಅಂತ ಅನ್ನಿಸ್ತೀನಿ, ಬಟ್ ನಾನು ತುಂಬಾ ಮಾತಾಡ್ತೀನಿ. ಆ್ಯಂಡ್ ಇನ್ನೂ ಒಂದು ಹೇಳಬೇಕು, ನಾನು ಮ್ಯಾರೇಜ್ ಆದ ಸ್ಟಾರ್ಟಿಂಗಲ್ಲಿ ನನಗೆ ಆವಾಗಲಿಂದ ಒಂದು ಇದು, ಸೊ ಕಾಲೇಜಲ್ಲಿ ಏನು ಮಾಡಿದೆ, ಕಾಲೇಜಲ್ಲಿ ಏನು ನಡೀತು, ಇಲ್ಲ ಅಲ್ಲಿ ನಡೆದಿರೋ ಜೋಕ್ನ ನನಗೆ ಬಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ. ಬಟ್ ನನಗೆ ನಗುನೂ ಬರ್ತಿರುತ್ತೆ. ಈ ಸೈಡ್ ಮಾತಾಡ್ತಾನೂ ಇರ್ತೀನಿ, ಇಲ್ಲ ನಗಿಯೋದು ಇಲ್ಲ, ಇಲ್ಲಾಂದರೆ ಮಾತಾಡೋದು ಇಲ್ಲ, ಆ ಥರ ಎರಡು ಮಿಕ್ಸ್ ಮಾಡಿ ಮಾತಾಡ್ತಿರ್ತೀನಿ. ಇಲ್ಲ ಜೋಕ್ ಎಕ್ಸ್ಪ್ಲೇನ್ ಮಾಡೋಕ್ಕೂ ನಂಗೆ ಬರೋಲ್ಲ. ಬಟ್ ಆ ರೀತಿ ನಾನು ಮಾಡ್ತಿದ್ದೆ. ಬಂದುಬಿಟ್ಟು ನಾನು ನಮ್ಮ ಮಮ್ಮಿ ಡ್ಯಾಡಿಗೆ, ಇಲ್ಲಾಂದರೆ ನಮ್ಮ ಅಣ್ಣಂಗೆ, ಆವಾಗ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಣ್ಣ ಇರ್ತಿದ್ದ ಅಂದ್ಕೊಳ್ಳಿ ಸ್ಕೂಲ್ ಟೈಮಲ್ಲಿ. ಇನ್ನು ನಾನು ಕಾಲೇಜ್ ಟೈಮ್ ಬಂದಾಗ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರೇ. ಸೊ ಅವ್ರ ಜೊತೆಲಿ ನಾನು ಕಂಪ್ಲೀಟ್ ಡೇ ಹಿಂಗೆ ಆಯಿತು,
ಹೋಗಿ ಇದೇ ಮಾಡಿದ್ಲು, ನಮ್ಮ ಸರ್ ಇದೇ ಮಾಡಿದ್ರು, ಈ ಕಾಮಿಡಿ ಮಾಡಿದ್ರು, ಈ ರೀತಿ ಹೇಳ್ತಿದ್ದೆ. ನಮ್ಮ ಡ್ಯಾಡಿ ಅಂತೂ ಹಿಂಗೆ ಕಿವಿ ಮುಚ್ಕೊಂಡು ಕೂತ್ಕೊಂಡ್ಬಿಡೋರು. ಆ್ಯಂಡ್ ಸ್ಟಾರ್ಟಿಂಗ್ ಮ್ಯಾರೇಜ್ ಆದಾಗ ನಮ್ಮಮ್ಮ ಹೇಳೋರು, ಅದು ಇವಳು ತುಂಬ ಮಾತಾಡ್ತಾಳೆ, ಅದು ಒಂದು ಆಡ್ತಾ ಇರಲ್ಲ, ಈ ರೀತಿ ಮಾತುಗಳನ್ನ ಮಾತಾಡ್ತಾಳೆ, ಇವಳು ಮಾತನ್ನ ಹೆಂಗೆ ಕೇಳಿಸ್ಕೊತೀಯ ಅಂತೆಲ್ಲ ಈ ರೀತಿ ಹೇಳೋರು. ಆ್ಯಂಡ್ ನನ್ನ ಹಸ್ಬೆಂಡ್ ಹೇಳೋರು, ಆಂಟಿ ನಾನು ಕೇಳಿಸ್ಕೊತೀನಿ ಬಿಡಿ, ನನ್ನ ಹತ್ರ ಹೇಳ್ಕೊಳ್ಳಿ ಬಿಡಿ, ಆ ರೀತಿ ಹೇಳೋರು ಆಯಿತಾ. ಯಾಕಂದರೆ ನಮ್ಮದು ಲವ್ ಮ್ಯಾರೇಜ್ ಅಲ್ವಾ, ಸ್ಟಾರ್ಟಿಂಗ್ ಹಂಗೆ ಇರುತ್ತೆ. ಸೊ ಅದಕ್ಕೆ ಅವ್ರು ಹೇಳೋರು, ಅಪ್ಪ ನಾನು ಅನ್ಕೋತಿದ್ದೆ ಅಟ್ಲೀಸ್ಟ್ ನನ್ನ ಹಸ್ಬೆಂಡು ಆದರೂ ನನ್ನ ಮಾತನ್ನ ಕೇಳಿಸ್ಕೊತಾರೆ ಅಂತ. ಆಮೇಲೆ ಒಂದು ದಿವಸ ಹಿಂಗೆ ಬೈಕಲ್ಲಿ ಹೋಗೋವಾಗ ನಾನ್ ಸ್ಟಾಪ್ ಏನೋ ಒಂದು ಸೀರಿಯಲ್ ಸ್ಟೋರಿನ ಇವ್ರಿಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೆ. ಫುಲ್ ಕೇಳಿಸ್ಕೊಂಡ್ರು ಆಯಿತಾ, ಕೇಳಿಸ್ಕೊಳ್ಳಲ್ಲ ಅಂತೆಲ್ಲ ಕೇಳಿಸ್ಕೊಂಡ್ರು. ಆಮೇಲೆ ಅವ್ರು ಕೇಳ್ತಿದ್ದಾರೆ, ಅಮ್ಮು ಅಲ್ಲಿ ಊರಲ್ಲಿ ಬಿಟ್ಟಿದ್ದಕ್ಕೆ, ಅಂದರೆ ಅವ್ರ ಊರು ಕೃಷ್ಣಗಿರಿಯಲ್ಲಿ ಬಿಟ್ಟಿದ್ದಕ್ಕೆ ಅತ್ತಿ ಬೆಲೆ ಬಂದಾಗ ಸ್ಟೋರಿ ಎಂಡ್ ಮಾಡ್ತಿದ್ದೀಯಲ್ಲ ಅಮ್ಮು, ಎಷ್ಟು ಮಾತಾಡ್ತೀಯ ಅಮ್ಮು, ನಿನಗೆ ಬಾಯಿ ನೋವು ಬರಲ್ವಾ ಅಂತ ಕೇಳಿಬಿಟ್ರು. ಅದೇ ಲಾಸ್ಟ್ ಅಂತ ತಿಳ್ಕೊಳ್ಳಿ. ನಾನು ಅದಾದಮೇಲೆ ಅಷ್ಟು ಡೀಟೇಲಾಗಿ ನನ್ನ ಹಸ್ಬೆಂಡ್ ಹತ್ರನೂ ನಡೆದಿರೋ ಸ್ಟೋರಿನ ಹೇಳಲ್ಲ. ಕೆಲವೊಮ್ಮೆ ಮಾತ್ರ ಶೇರ್ ಮಾಡ್ತೀನಿ, ಬಿಟ್ಟರೆ ನನ್ನ ಫ್ರೆಂಡ್ ಹತ್ರನೇ ಜಾಸ್ತಿ, ಇಲ್ಲಾಂದರೆ ನಮ್ಮ ಡ್ಯಾಡಿ ಹತ್ರ, ನಮ್ಮ ಮಮ್ಮಿ ಡ್ಯಾಡಿ ಹತ್ರ ಜಾಸ್ತಿ ಹೇಳ್ಕೊತೀನಿ ನಾನು ಈ ಥರದ್ನೆಲ್ಲ. ಅಷ್ಟೇ. ನಾನು ಒಂಥರ ಅವಾಗ ನನಗೆ ಅವ್ರಿಗೆ ನನ್ನಿಂದ ಏನೋ ಹೇಳ್ತಾ ಇದ್ದಾರೆ, ಒಂಥರ ತಲೆ ನೋವ್ತಿದೆ ಆ ಥರ ಎಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆದರೆ ಐ ವಿಲ್ ಎಂಡ್ ಇಟ್. ಅಲ್ಲಿಗೆ ನಾನು ಮತ್ತೆ ರಿಪೀಟ್ ಮಾಡಲ್ಲ. ಅವ್ರಿಗೆ ನನ್ನ ಮಾತು ಕೇಳಿಸ್ಕೊಳ್ಳೋ ಇಂಟ್ರೆಸ್ಟ್ ಅವ್ರಿಗಿಲ್ಲ ಅಂತ ಹೇಳಿದಾಗ ನಾನು ಅದು ಮಾತಾಡೋಕ್ಕೆ ಇಷ್ಟಪಡಲ್ಲ. ಆ ರೀತಿ ನಾನು. ಸೊ ನಿಮಗೆಲ್ಲ ಅನ್ನಿಸ್ಬೋದು ಈ ವಿಡಿಯೋನಲ್ಲಿ ಏನಕ್ಕೆ ಇದೆಲ್ಲನೇ ಎಕ್ಸ್ಪ್ಲೇನ್ ಮಾಡ್ತಿದ್ದಲ್ಲೇ ಅಂತ ಹೇಳ್ಬಿಟ್ಟು. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಇನ್ ಡೀಟೇಲ್ ಅಬೌಟ್ ಮೈ ಸೆಲ್ಫ್. ಸೊ ನಾನು ಯಾವ ರೀತಿ ಕ್ಯಾರೆಕ್ಟರ್ ಅನ್ನೋದನ್ನು ನಾನು ಹೇಳ್ತಿದ್ದೀನಿ. ಸೊ ನಾನು ಈ ತೀರ ಸೈಲೆಂಟು ಅಲ್ಲ, ಈ ಕಡೆ ಮಾತಾಡ್ತೀನಿ ಅಂತನೂ ಅಲ್ಲ, ಆ ಥರ ಅಂತ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಕೊತಿದ್ದೀನಿ ಅಷ್ಟೇ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನನಗೆ ಸಪೋಸ್ ಈ ವ್ಯಕ್ತಿ ನನಗೆ ಬೇಕು ಅಂತ ಇದ್ದರೆ ಅವ್ರ ಜೊತೆ ಅವ್ರು ಏನೇ ಮಾಡಿರಲಿ, ಅವ್ರು ಎಂಥ ತಪ್ಪು ಕೆಲಸನೇ ಮಾಡಿರಲಿ, ಐ ವಿಲ್ ಸ್ಟ್ಯಾಂಡ್ ಫಾರ್ ದೆಮ್. ಆ್ಯಂಡ್ ನಾನು ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ. ಅವ್ರು ಎಂಥ ತಪ್ಪನೇ ಮಾಡಿದರೂ ಓಕೆ, ನಾನು ಅದನ್ನು ಅರಗಿಸ್ಕೊತೀನಿ. ಬಟ್ ಅದೇ ಸೇಮ್ ಆ ವ್ಯಕ್ತಿ ನನಗೆ ಬೇಡ, ಆ ವ್ಯಕ್ತಿ ನನಗೆ ಜಸ್ಟ್ ಫ್ರೆಂಡೇ ಆಗಿರಲಿ, ಇಲ್ಲ ಬೆಸ್ಟ್ ಫ್ರೆಂಡೇ ಆಗಿರಲಿ, ಅವ್ರು ನನಗೆ ಅಷ್ಟು ಅಟ್ಯಾಚ್ಮೆಂಟ್ ನನಗೆ ಅವರಲ್ಲಿಲ್ಲ ಅಂತ ಹೇಳಿದ್ರೆ, ಅಂದರೆ ಯಾವ ರೀತಿ ಹೇಳಿದ್ರೆ, ಇವಾಗ ಒಂದು ವ್ಯಕ್ತಿ ಮೇಲೆ ತುಂಬ ನಂಬಿಕೆ ಇರುತ್ತೆ, ಓಕೆನಾ. ನಾನು ಇವ್ರನ್ನ ಒಂದು ಬೆಸ್ಟ್ ಫ್ರೆಂಡ್ ಆಗಿ, ಓಕೆ ಇವ್ರು ನನಗೆ ತುಂಬ ಸಪೋರ್ಟಿವ್ ಇದ್ದಾರೆ, ನಾನು ಇವಾಗ ಒಂದು ಮರ್ಯಾದೆ ಕೊಡಬೇಕು ಅಂತ ಕೊಡ್ತಿರ್ತೀನಿ. ಇನ್ ದ ಸೇಮ್ ವೇ ಇಫ್ ಯು ಶೋ ಯುವರ್ ರಿಯಲ್ ಫೇಸ್, ನೀವು ಒಂದು ಸಲ ನಿಮ್ಮ ನಿಜವಾದ ಮುಖನ ನನಗೆ ತೋರಿಸ್ಬಿಟ್ರೆ ಸತ್ಯವಾಗ್ಲೂ ನನಗೆ ಅವ್ರನ್ನ ಮಾತಾಡ್ಸೋಷ್ಟು ದ್ವೇಷ ಬಂದ್ಬಿಡುತ್ತೆ. ಅವ್ರನ್ನ ತುಂಬ ಇದಾಗಿ ನೋಡ್ತಿರ್ತೀನಿ. ಅವ್ರೇನಾದರೂ ನನಗೆ ಅವ್ರ ವ್ಯಕ್ತಿತ್ವನ ನನ್ನ ಮುಂದೆ ಅದು ಗೊತ್ತಾಯಿತು ಅಂತ ಹೇಳಿದ್ರೆ ಸತ್ಯವಾಗ್ಲೂ ನಾನು ಅರಗಿಸ್ಕೊಳ್ಳಲ್ಲ. ಆ್ಯಂಡ್ ಇಂಥವ್ರನ್ನ ನಾನು ನಂಬ್ತಾ ಇದ್ದೆ, ಇಂಥವ್ರನ್ನ ನಾನು ನೋಡ್ತೆ, ಮತ್ತು ಅವ್ರು ಎಷ್ಟೇ ಒಳ್ಳೆಯವ್ರ ರೀತಿ ನಾಟಕ ಮಾಡಿದ್ರು ನನಗೆ ಮತ್ತೆ ಅವ್ರ ಮೇಲೆ ಸೇಮ್ ಅದೇ ಪ್ರೀತಿ ಇರಲ್ಲ, ಅದೇ ಗೌರವ ಇರಲ್ಲ. ಆ್ಯಂಡ್ ನಾನು ಫೇಸ್ ಟು ಫೇಸ್ ಡೈರೆಕ್ಟಾಗಿ ಮುಖ ಕೊಡ್ದಂಗೆ ಹೇಳ್ಬಿಡ್ತೀನಿ. ಅದೇ ವ್ಯಕ್ತಿ ಮತ್ತೆ ಬಂದು ನನ್ನ ಹತ್ರ ಸಾರಿ ಕೇಳಿ, ಆ್ಯಂಡ್ ಅವ್ರು ಮಾಡಿರೋ ತಪ್ಪಿಗೆ ಅವರೇ ಒಂಥರ ನನ್ನ ಹತ್ರ ಸೊ ಇವಾಗ ಅವರೇ ಬಂದು ನನ್ನ ಹತ್ರ ಮಾತಾಡ್ಸಿದ್ರೆ ಮಾತ್ರ ನಾನು ಅವ್ರ ಹತ್ರ ಮಾತಾಡೋದು ಹೊರ್ತು ಇನ್ನು ನಾನೇ ಮೇಲೆ ಬಿದ್ದು ಮಾತಾಡ್ಸ್ತೀನಿ ಅನ್ನೋದಿರಲ್ಲ. ಆ್ಯಂಡ್ ಮತ್ತೆ ಮೊದಲಿನ ಥರ ಅವ್ರ ಮೇಲೆ ನಂಬಿಕೆನೂ ಇರಲ್ಲ. ಒಂದು ಸಲ ನಮ್ಗೆ ಅವ್ರ ಬಗ್ಗೆ ಗೊತ್ತಾಗೋಯ್ತು ಅಂದಮೇಲೆ ಮತ್ತು ಯಾವಾಗ ಯಾವ ರೀತಿ ಇರುತ್ತೋ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿಗೆ ಬಂದುಬಿಡುತ್ತೆ. ಆ್ಯಂಡ್ ನಾನು ಒಂದೇ ಇಬ್ಬರ ಹತ್ರ ಮಾತ್ರ ನಾನು ಇವತ್ತಿನವರೆಗೂ ನಾನು ಸೋಲ್ತೀನಿ ಅಂತ ಹೇಳಿದ್ರೆ, ಒಂದು ನಮ್ಮ ಅಮ್ಮ, ನಮ್ಮ ಮಮ್ಮಿನಂತೂ ನಾನು ಏನೇ ಮಾಡಿದ್ರು ಬಿಟ್ಕೊಡಲ್ಲ ಬಿಡಿ, ಅದು ಯಾರ ಮುಂದೆನೂ ನಾನು ಬಿಟ್ಕೊಡಲ್ಲ. ಆ್ಯಂಡ್ ನಮ್ಮಮ್ಮ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಳಲ್ಲ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ, ಇನ್ನು ಬಿಟ್ಟರೆ ನನ್ನ ಹಸ್ಬೆಂಡ್ ಅಷ್ಟೇ. ಅವ್ರು ಯಾರಿಗಾದರೂ ಒಬ್ರಿಗೆ ಸರಿ ಓಕೆ ಆಯಿತು ಅಂತ ಬಾಗ್ತೀನಿ ಅಂದರೆ ಇವ್ರು ಇಷ್ಟೇ ಜನಕ್ಕೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಹೋಗಿ ಮೇಲೆ ಬಿದ್ದೆಲ್ಲ ಮಾತಾಡ್ಸ್ತೀನಿ ಅನ್ನೋದಿಲ್ಲ. ಇಷ್ಟು ಜನ ಮಾತ್ರ ಏನಾದರೂ ಮಾಡಿದ್ರು ಕೂಡ ಓಕೆ ಮಾತಾಡ್ಸೋಣ ಅಂದರೆ ಇವ್ರುಗಳ ಮೇಲೆ ನನಗೆ ಗೊತ್ತು. ಇವಂದು ಅವ್ರ ಕೋಪ ತೋರಿಸಿದ್ರು ಏನೇ ಮಾಡಿದ್ರು
ಯಾಕೆ ಅಂದರೆ ನಾವು ಅವ್ರನ್ನ ತುಂಬ ಹತ್ರದಿಂದ ಅರ್ಥ ಮಾಡ್ಕೊಂಡಿರ್ತೀವಿ. ಅವ್ರ ಐಡೆಂಟಿಟಿ ಏನಂತ ಗೊತ್ತಿರುತ್ತೆ ಆ್ಯಂಡ್ ಏನಕ್ಕೆ ಕೋಪ ಮಾಡ್ಕೊತಾರೆ, ಹೆಂಗಿರ್ತಾರೆ, ಇದೆಲ್ಲ ನಾನು ಚೆನ್ನಾಗೇ ಅರ್ಥ ಮಾಡ್ಕೊಂಡಿರ್ತೀನಿ. ಓಕೆನಾ. ಸೊ ಹಿಂದೆ ಒಂದು ಮುಂದೆ ಒಂದು ಇರಲ್ಲ. ಇವೊಂದು ನಮ್ಮ ಮಮ್ಮಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತಿರುತ್ತೆ. ಇವನ್ ನನ್ನ ಹಸ್ಬೆಂಡ್ ಅಷ್ಟೇ, ಏನೇ ಮಾಡಿದ್ರು ನಾನು ಅವ್ರನ್ನ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸಿಲ್ಲ ಆ ರೀತಿ. ಸೊ ಅವ್ರ ಬಗ್ಗೆನೂ ನಾನು ಡೀಟೇಲಾಗಿ ತಿಳ್ಕೊಂಡಿದ್ದೀನಿ, ಅವನು ಯಾವ ರೀತಿ ಇದ್ದಾನೆ ಅಂತ ಹೇಳಿ. ಆ ರೀತಿ ಅಂಥವ್ರ ಜೊತೆಯಲ್ಲಿ ಮಾತ್ರ ನಾನು ಇರೋಕ್ಕೆ ಇಷ್ಟಪಡೋದು. ಬಿಟ್ಟರೆ ಎಲ್ಲರನ್ನೂ ಹೋಗಿ ಮೇಲೆ ಬಿದ್ದು ಮಾತಾಡ್ಸೋ ಸೇನೇ ಇಲ್ಲ ನಿಜವಾಗ್ಲೂ. ಆ್ಯಂಡ್ ಒಂದ್ಸಲ ವ್ಯಕ್ತಿ ನನ್ನ ಲೈಫಿಂದ ಅವ್ರು ಹೊರಟೋದ್ರು ಅಂತ ಹೇಳಿದ್ರೆ ಮತ್ತೆ ಹೊರಗೆ ಬಂದು ಮಾತಾಡ್ಸ್ಬೇಕಷ್ಟೆ, ಸಾರಿ ಕೇಳಿಬಿಟ್ಟು. ನಾನು ಯಾವತ್ತೂ ಹೋಗಿ ಅವ್ರ ಹತ್ರ ನಾನು ಮಾಡಿದ್ದು ಸಾರಿ ಅಂತ ನಾನು ಕೇಳಲ್ಲ. ಯಾಕಂದರೆ ಅವ್ರ ಮಾತಾಡ್ಸಿದ್ರೆ ಓಕೆ, ನಾನೇನು ಮಾಡಿದೆ, ನಾನು ನಿಮ್ಮ ಹತ್ರ ಮಾತಾಡ್ಸೋಕ್ಕೆ ಬರೋಲ್ಲ. ಆ ರೀತಿ ನಾನು ಇವಂದು ನನ್ನ ರಿಲೇಟಿವ್ಸೇ ಇರಲಿ, ಯಾರಾದರೂ ಇರಲಿ, ಅವ್ರು ನನ್ನ ಹತ್ರ ಮಾತಾಡ್ಸಿದ್ರೆ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ದ್ವೇಷ ಮಾಡಲ್ಲ, ಎಲ್ಲರೂ ಚೆನ್ನಾಗಿರಬೇಕು ಆಯಿತಾ. ಇವನ್ನ ನಾನು ಏನಾದರೂ ತಪ್ಪು ಮಾತಾಡಿದ್ರು ನಾನು ದ್ವೇಷ ಮಾಡಲ್ಲ, ಬಟ್ ನಾನು ಅವ್ರ ಹತ್ರ ಮತ್ತೆ ಮಾತಾಡ್ಸಲ್ಲ. ಅವ್ರೊಬ್ಬರೇ ಬಂದು ನನ್ನ ಹತ್ರ ಮಾತಾಡ್ಸಿದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ, ದ್ವೇಷ ಮಾಡೋಕ್ಕೆ ಹೋಗಲ್ಲ. ಸೊ ಅಲ್ಲಿಂದ ಅಲ್ಲಿಗೆ ಮುಗೀತು ಅಂತ ಹೇಳಿ. ಬಟ್ ಒಂದ್ಸಲ ಅವ್ರು ಮಾಡಿರೋದನ್ನ ನಾನು ಮತ್ತೆ ಅವ್ರನ್ನ ನಂಬಲ್ಲ, ನಾನು ಕಂಪ್ಲೀಟಾಗಿ ನಂಬೋಕ್ಕಾಗೋದು ಇಲ್ಲ. ಅದು ಹೆಂಗೆ ನಂಬೋಕ್ಕಾಗುತ್ತೆ, ಇಂಥ ವ್ಯಕ್ತಿ ನನಗೆ ಮೋಸ ಮಾಡಿದ್ದಾರೆ ಅಂತಂದಮೇಲೆ ಹೆಂಗೆ ಮರೆಯೋಕ್ಕಾಗುತ್ತೆ ಅದನ್ನೆಲ್ಲ. ಸೊ ಅವ್ರ ರಿಯಲ್ ಫೇಸ್ ಏನಂತ ನಂಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಬಟ್ ನಾನು ಅವ್ರ ಹತ್ರ ಚೆನ್ನಾಗೇ ಮಾತಾಡ್ತೀನಿ. ಬಟ್ ಅವ್ರು ನನ್ನ ಹತ್ರ ನೆಕ್ಸ್ಟ್ ಯಾವುದೇ ರೀತಿ, ನಾನು ಅವ್ರ ಹತ್ರ ಯಾವುದೇ ರೀತಿ ಏನೂ ಶೇರ್ ಮಾಡಲ್ಲ. ಆ ರೀತಿ ನಾನು ಇನ್ನು ಇದಿಷ್ಟು ನನ್ನ ಬಗ್ಗೆ ಇವತ್ತಿನ ದಿನ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ಫುಲ್ಲು ನಾನು ಡೀಟೇಲಾಗಿ ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನಾನು ಯಾವ ರೀತಿ ಕೈಂಡ್ ಆಫ್ ಪರ್ಸನ್ ಅಂತ ಹೇಳಿ. ಸೊ ನೀವು ಯಾವ ರೀತಿ ಕೈಂಡ್ ಆಫ್ ಪರ್ಸನ್ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ ಕೇಸ್ ಈ ವಿಡಿಯೋ ಇಷ್ಟ, ಆ್ಯಂಡ್ ನನಗೆ ಗೊತ್ತಿಲ್ಲ ಯಾರು ಫುಲ್ ಡೀಟೇಲಾಗಿ ಇಷ್ಟು ಲಾಂಗ್ ವಿಡಿಯೋ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಇನ್ ಕೇಸ್ ಏನಾದರೂ ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡಿದರೆ, ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದರೆ ಅವ್ರು ಒಂದು ಲೈಕ್ ಮಾಡಿ. ಆ್ಯಂಡ್ ಏನಾದರೂ ಒಂದು ಆರ್ಟ್ ಇಮೋಜಿ ಏನಾದರೂ ಕೊಡಿ, ಸೊ ದಟ್ ನೀವು ನನ್ನ ಕಂಪ್ಲೀಟ್ ವಿಡಿಯೋ ನೋಡಿದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.